ನಮಸ್ತೆ ಫ್ರೆಂಡ್ಸ್. ಮಾನವ ಶರೀರದಲ್ಲಿ ಎಷ್ಟೋ ಮಿಲಿಯನ್ ಕಣಗಳು ಇರತ್ತೆ ಅಂತ ಗೊತ್ತಿದೆ ಅಲ್ವಾ? ಆದ್ರೆ ಕಣಗಳು ಅದರ ಫಂಕ್ಷನ್ಸ್ ಸಕ್ರಮವಾಗಿ ಮಾಡಿದ್ರೇನೆ ನಾವು ಆರೋಗ್ಯವಾಗಿ ಇರ್ತೀವಿ. ಅದರಿಂದ ಕಣಗಳು ಆರೋಗ್ಯಕ್ಕೆ ದೋಹದವಾಗಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ತಗೋಬೇಕು. ಈ ವಿಡಿಯೋದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಪುಷ್ಕಲವಾಗಿ ಇರೋ 10 ಆಹಾರ ಪದಾರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ. ಒಮೆಗಾ ಫ್ಯಾಟಿ ಆಸಿಡ್ಸ್ ಎಲ್ಲ ಕಣಗಳಿಗೆ ಮುಖ್ಯವಾದದ್ದು. ಕಣಗಳ ನಡುವೆ ನಿರ್ಮಾಣಕ್ಕೂ ಮತ್ತು ಕಣಗಳ ಪರಸ್ಪರ ಚರ್ಯೆಗಳಿಗೆ ಇದು ಸಹಾಯ ಮಾಡುತ್ತೆ. ಒಮೆಗಾ 3 ನೋಡಿದ್ರೆ ನಮ್ಮ ಕಣ್ಣು ಮತ್ತು ಮೂಳೆ ಕಣಗಳಲ್ಲಿ ಜಾಸ್ತಿಯಾಗಿ ಇದು ಸೇರ್ಕೊಂಡಿದ್ದಿರತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಶರೀರದಲ್ಲಿ ಟ್ರೈಗ್ಲಿಸರೈಡ್ ಫ್ಯಾಟಿ ಆಸಿಡ್ಸ್ ನ ಕಮ್ಮಿ ಮಾಡೋಕೆ ಸಹಾಯ ಮಾಡುತ್ತೆ. ಇದು ಹೃದಯಕ್ಕೆ ಎಷ್ಟೋ ಒಳ್ಳೇದು ಮಾಡುವಂತ ಒಳ್ಳೆತರವಾದ ಫ್ಯಾಟ್ಸ್. ಒಮೆಗಾ 3 ನ ನಿರ್ದಿಷ್ಟವಾದ ಥರ DHA ಮತ್ತು EPA ಸೀ ಫುಡ್ಸ್ ನಲ್ಲಿ ಕಾಣುತ್ತೆ. ALA ಒಮೆಗಾ 3 ಫುಡ್ಸ್ ಗಿಡಗಳಲ್ಲಿ ಕಾಣಿಸುತ್ತೆ. ಸಾಲ್ಮನ್ ಫಿಶ್ ಒಮೆಗಾ 3 ಫ್ಯಾಟ್ ಇರುವಂತ ಒಂದು ಮುಖ್ಯವಾದದ್ದು ಅಂತಾರೆ. ಇದು ಹಾರ್ಟ್ ಮತ್ತು ಬ್ರೈನ್ ಚೆನ್ನಾಗಿ ಕೆಲಸ ಮಾಡಕ್ಕೆ ಸಹಾಯ ಮಾಡುತ್ತೆ. ಶರೀರದಲ್ಲಿ ವಾಪು ಕಮ್ಮಿ ಮಾಡಕ್ಕೆ ಇದು ಉಪಯೋಗವಾಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆಲ್ಫಾ ಲಿನೋಲಿಕ್ ಆಸಿಡ್ ALA ರೂಪದಲ್ಲಿ ಚಿಯಾ ಸೀಡ್ಸ್ ಅಲ್ಲಿ ಸಿಗುತ್ತೆ. ದ್ರವ ಪದಾರ್ಥಗಳಲ್ಲಿ ಸ್ಮೂದೀಸ್ ಅಲ್ಲಿ ಇದನ್ನ ಯೂಸ್ ಮಾಡಬಹುದು. ಇನ್ನು ಸೀಡ್ಸ್ ಆಹಾರಗಳಲ್ಲಿ ಅಗಸೆ ಸೀಡ್ಸ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ALA ರೂಪದಲ್ಲಿ ಪುಷ್ಕಳವಾಗಿ ಇರುತ್ತೆ. ಇದನ್ನು ಹಾಗೆ ಕೂಡ ತಿನ್ಬಿಡ್ಬೋದು. ಆದ್ರೆ ಗ್ರೈಂಡ್ ಮಾಡಿ ತಿಂದ್ರೆ ಇನ್ನೂ ಉಪಯೋಗ ಸಿಗತ್ತೆ ಅಂತ ನ್ಯೂಟ್ರಿಷನಿಸ್ಟ್ ಹೇಳ್ತಾ ಇದ್ದಾರೆ. ಜಾಸ್ತಿಯಾಗಿ ಸಿಗುವಂತ ವಾಲ್ನಟ್ಸ್ ನಲ್ಲಿ ಕೂಡ ALA ರೂಪದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಪುಷ್ಕಳವಾಗಿ ಸಿಗುತ್ತೆ. ಇದನ್ನ ಸ್ನಾಕ್ಸ್ ತರ ತಗೋಬಹುದು. ಓಟ್ ಮೀಲ್ಸ್ ಸಲಾಡ್ಸ್ ಗೆ ಸೇರಿಸ್ಕೊಂಡು ತಿನ್ಬಹುದು. ಎಷ್ಟೋ ತರದ ಅಡಿಗೆಯಲ್ಲಿ ಟಾಪಿಂಗ್ಸ್ ಆಗಿ ಯೂಸ್ ಮಾಡಬಹುದು. ಸೀ ಫುಡ್ಸ್ ನಲ್ಲಿ ಸಾರ್ಡಿನ್ ಫಿಶ್ ಕೂಡ EPA ಮತ್ತು DHA ರೂಪದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ರಿಚ್ ಆಗಿ ಇರುತ್ತೆ. ಇದನ್ನು ಸಲಾಡ್ಸ್ ಜೊತೆ ಕೂಡ ನಾವು ತಿನ್ನಬಹುದು. ಮ್ಯಾಕ್ರಲ್ ಫಿಶ್ ನಲ್ಲಿ ಕೂಡ EPA ಮತ್ತು DHA ರೂಪದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಪುಷ್ಕಲವಾಗಿ ಇರುತ್ತೆ. ಇದು ಶರೀರಕ್ಕೆ ಪೌಷ್ಟಿಕತೆಯನ್ನು ಕೂಡ ಕೊಡುತ್ತೆ. ಇನ್ನೊಂದು ಫಿಶ್ ಹೆರಿನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಗೆ ಮುಖ್ಯವಾಗಿ ಹೇಳ್ಬೋದು. ಕೆಲವು ದೇಶಗಳಲ್ಲಿ ಹೆರಿನ್ ಫಿಶ್ ಪಿಕಲ್ ಕೂಡ ಮಾಡಿ ತಿಂತಾರೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತಗೋಬೇಕು ಅಂತ ನೋಡುವ ಶಾಕಾಹಾರರಿಗೆ ಏನ್ ಹೇಳೋದಂದ್ರೆ ಆಲ್ಗಲ್ ಆಯಿಲ್. ಇದು ಅಲ್ಜೆ ಗಿಡದಿಂದ ತಗೊಳ್ಳುವಂತ ಒಂದು ಆಯಿಲ್. ಈ ಆಯಿಲ್ ನಲ್ಲಿ DHA ಮತ್ತು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇರುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಪೌಷ್ಟಿಕತೆಯನ್ನು ಕೊಡುವಂತ ಇನ್ನೊಂದು ತರಕಾರಿ ಬ್ರಸೆಲ್ಸ್ ಸ್ಪ್ರೌಟ್ಸ್ ಕ್ಯಾಬೇಜ್. ಇದು ಕ್ಯಾಬೇಜ್ ಫ್ಯಾಮಿಲಿಗೆ ಸೇರಿದ್ದು. ನೋಡೋಕೆ ಕ್ಯಾಬೇಜ್ ತರಾನೇ ಕಾಣಿಸುತ್ತೆ, ಆದ್ರೆ ಬರೀ 1 ಅಥವಾ 1.5 ಇಂಚಲ್ಲಿ ಮಾತ್ರನೇ ಇದು ಎತ್ತರ ಇರುತ್ತೆ. ಒಮೆಗಾ 3 ಜೊತೆ ಇದರಲ್ಲಿ ಖನಿಜ ಲವಣಗಳು ಮತ್ತು ಮಿನರಲ್ಸ್ ಕೂಡ ಇರುತ್ತೆ. ಇದರ ತರನೇ ಹೇಳ್ಬೇಕಂದ್ರೆ ಈಗ ಸೋಯಾಬೀನ್ಸ್, ಇದನ್ನು ಕೆಲವು ದೇಶಗಳಲ್ಲಿ ಎಡಬಾಮಿ ಅಂತಾನೂ ಹೇಳ್ತಾರೆ. ಇದರಲ್ಲಿ ಪ್ರೋಟೀನ್ಸ್, ಫೈಬರ್ ಜೊತೆ ALA ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಕೂಡ ಇರುತ್ತೆ. ಕಣಗಳ ಆರೋಗ್ಯವನ್ನು ಕಾಪಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡ ಹಾಗೇನೆ. ಅದರಿಂದ ಶರೀರದಲ್ಲಿ ದೇಹ ಕಣಗಳಿಗೆ ಬೇಕಾದಂತ ಪೌಷ್ಟಿಕ ಆಹಾರಗಳನ್ನ ತಗೊಳ್ಳಿ. ನಿಮ್ ಡಯಟ್ ಚಾರ್ಟ್ಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ರಿಚ್ ಫುಡ್ ಅನ್ನ ಆಡ್ ಮಾಡಿ ಆರೋಗ್ಯವಾಗಿ ಇರಿ.